ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ನಿನ್ನೆ ಆದಂತ ಒಂದು ಟ್ರಾಜಿಡಿಕ್ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿರೋದನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾಯಿತು ಅಂತ 11 ಜನ ತೀರ್ಕೊಂಡಿರುವಂಥದ್ದು ಸೀನು. ಸೊ ಇದು ಲೈಫ್ ಟೈಮಲ್ಲೇ ಆಗಿಲ್ಲ ಗುರು, ಎಲ್ಲೂ ಕೂಡ ಆಗಿಲ್ಲ ಅಂತ ಕಾಣಿಸುತ್ತೆ. ಇಂಡಿಯಾದಲ್ಲಿ ಒಂದು ಸ್ಟೇಡಿಯಂ ಹತ್ರ ಈ ಥರ ಒಂದು ಸೀನ್ ಆಗಿರುವಂಥದ್ದು. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಥರ ಒಂದು ಇವೆಂಟಲ್ಲಿ ಈ ಥರ ಆಗಿರೋದು. ಇದಕ್ಕೆ ನಮ್ಮ CM ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ರೆ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಸ್ಟೇಡಿಯಂ ಕೆಪಾಸಿಟಿ ಬಂದ್ಬಿಟ್ಟು 35 ರಿಂದ 40 ಸಾವಿರ ಸ್ಟೇಡಿಯಂ ಕೆಪಾಸಿಟಿ ಇರೋದು. ಬಂದಿದ್ದ ಜನ ಬಂದ್ಬಿಟ್ಟು 2 ರಿಂದ 3 ಲಕ್ಷ ಜನ ಬಂದಿದ್ರು. ಅಲ್ಲಿನ ಕೆಪಾಸಿಟಿ ಇರೋದೇ ಅಷ್ಟು. ಈ ಕಡೆ ವಿಧಾನಸೌಧ ಹತ್ರ ಬೇರೆ ಬಂದಿದ್ರು. ಇವರೆಲ್ಲ ಆ ಕಡೆಯಿಂದ ರಶ್ ಆಗ್ತಾ ಇದ್ದಂಗೆ, ಆ ಕಡೆಯಿಂದ ಒಳಗಡೆ ಎಲ್ಲ ನುಗ್ತಾ ಇದ್ದಂಗೆ, ಎಲ್ಲ ಕಡೆಯಿಂದ ಕ್ರೌಡ್ ಸೇರ್ಕೊಂತ ಇದ್ದಂಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 50,000 ಜನ ಬರ್ಬೋದು ಅಂತ. ಬಟ್ 3 ಲಕ್ಷ ಜನ ಬಂದ್ರು ಅಂತಂದ್ರೆ ಹೆಂಗ್ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಸಿಚುವೇಶನ್ ಯಾರೇ ಇದನ್ನು ಕೂಡ ಇಲ್ಲಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇತ್ತು. ನಾವು ಪ್ಲಾನ್ ಮಾಡಿದ್ದೆ ಬೇರೆ, ಆಗಿದ್ದೇನೆ ಬೇರೆ ಅಂತ. ಬಟ್ ಪ್ಲಾನ್ ಕರೆಕ್ಟಾಗಿ ಮಾಡಿಲ್ಲ. 3 ಲಕ್ಷ ಜನ ಬಂದ್ರು ಸಹ ಪ್ಲಾನ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ರೊಚ್ಚಿಗೆದ್ದ RCB ಫ್ಯಾನ್ಸ್ ಕಂಟ್ರೋಲ್ ಮಾಡೋ ಥರ ಇರಲಿಲ್ಲ RCB ಫ್ಯಾನ್ಸ್ಗಳು. ಸೊ ನಮ್ಮದು ಕೂಡ ತಪ್ಪೇನೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಬರೀ ಗೌರ್ಮೆಂಟ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಜನದ್ದು ಕೂಡ ಹಂಗೆ ನೋಡೋಕೆ ತಪ್ಪು. 3 ಲಕ್ಷ ಜನ ಹೆಂಗೆ ತಾನೇ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಯಾರು ತಾನೇ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಆ್ಯಂಡ್ ಇದಕ್ಕೆ ಪಾಲಿಟಿಕ್ಸ್ನ ತೊಗೊಂಬರ್ಬೇಡಿ. ಆ ಪಾರ್ಟಿಯವರು ಈ ಪಾರ್ಟಿಯವ್ರಿಗೆ ಬೈಯೋದು, ಈ ಪಾರ್ಟಿಯವರು ಆ ಪಾರ್ಟಿಯವ್ರಿಗೆ ಬೈಯೋದು, ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಏನು ಗೊತ್ತಾ, ಸಿಂಪಲ್ ಆಗಿ ಸ್ಟೇಡಿಯಂಲ್ಲೇ ಇವೆಂಟ್ ನಡೆಸಬೇಕಾಯ್ತು. ಒಂದು ಕಡೆ ಇವೆಂಟ್ ನಡೆಸಬೇಕಾಯ್ತು, ಎರಡೆರಡು ಕಡೆ ಇವೆಂಟ್ ನಡೆಸಿದ್ರಿಂದ ಮೇನ್ ಪ್ರಾಬ್ಲಮ್ ಆಗಿರೋದು ಅಷ್ಟೇ ಇಲ್ಲಿ. ಅಪ್ಡೇಟ್ ಬಿಟ್ಟು ರಜತ್ ಪತಿದಾರ್ ಅವ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರು ಮಾತಾಡಿದ್ರೆ ನೆನೆ ನಡೆದಂಥ ಇವೆಂಟ್ ಅಲ್ಲಿ, ಅದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಲ್ಲಪ್ಪ ಎಲ್ಲ, ಇವರೆಲ್ಲ ಸಾಯ್ತಾ ಇದ್ದಂಗೆ ಆ ಕಡೆ ಎಲ್ಲ ಸೆಲೆಬ್ರೇಷನ್ಸ್ ಜೋರಾಗಿ ಏನಿತ್ತು ಒಳಗಡೆ ಏನಲ್ಲೇನು. ಆಮೇಲೆ ಬೇರೆ ಬಂದ್ಬಿಟ್ಟಲ್ಲ 15 ನಿಮಿಷ ನಾವು ಕಾಲ್ ಆಫ್ ಮಾಡಿದ್ವಿ, 15 ನಿಮಿಷ ಬೇಗ ಮುಗಿಸಿದ್ರಂತೆ ಆ ಒಂದು ಇವೆಂಟ್ನ. ಇನ್ನೂ ಒಂದು 15 ನಿಮಿಷ 20 ನಿಮಿಷ ಜಾಸ್ತಿ ಇರಬೇಕಾಗಿತ್ತಂತೆ, 15 ನಿಮಿಷ ಬೇಗ ಮುಗಿಸ್ಬಿಟ್ವಿ ಅಂತ DK ಶಿವಕುಮಾರ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ. ಅವ್ರು ಒಳಗಡೆ ಹೋಗಿ ಸ್ಟೇಡಿಯಂ ಒಳಗಡೆ ಬೇರೆ ಟ್ರೋಫಿ ಹಿಡ್ಕೊಂಡು ನಿಂತ್ಕೊಂತ ಅವರಲ್ಲಿ. ಈ ಕಡೆ ಅಲ್ಲೇ ವಿಧಾನಸೌಧ ಹತ್ರ ಟ್ರೋಫಿ ಹಿಡ್ಕೊಂಡು ನಿಂತ್ಕೊಳ್ಳಲ್ಲ ಅಂತ ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ಟ್ರೋಫಿ ಬರ ಹಿಡ್ಕೊಂಡು ನಿಂತ್ಕೊಂತವ್ರು. ಅಲ್ಲಾಗಿರೋ ಅಲ್ಲಿ ಈಚೆ ಕಡೆ ಸತ್ ಬಿದ್ದಿದ್ದಾರೆ ಜನ. ಇವ್ರು ಈ ಥರ ನೋಡಿ ಒಳಗಡೆ ಸೆಲೆಬ್ರೇಷನ್ ಮಾಡ್ತಾವ್ರಲ್ಲ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನನಗಂತೂ ನೆನ್ನೆ ಮಾಡಿದಂಥ ಸೆಲೆಬ್ರೇಷನ್ ಇದೆ ಸ್ಟೇಡಿಯಮ್ಮಲ್ಲಿ ನಿಜವಾಗ್ಲೂ ಕ್ರಿಂಜ್ ಅಂತ ಅನ್ನಿಸ್ತು ಮಗ. ನನಗಂತೂ ಇಷ್ಟ ಆಗಲಿಲ್ಲ. ಏನೋ ಅಲ್ಲಿ ವಿಧಾನಸೌಧ ಹತ್ರ ಮಾಡಿದ್ದು ಅವಾಗ ಮ್ಯಾಟ್ರ್ ಎಲ್ಲ ಗೊತ್ತಿರಲಿಲ್ಲ, ಅವಾಗ ಓಕೆ ಅಂತ ಹೇಳ್ಬೋದು. ಬಟ್ ಎಲ್ಲ ಮ್ಯಾಟ್ರ್ ಎಲ್ಲ ಗೊತ್ತಾದ್ಮೇಲೆ ಸ್ಟೇಡಿಯಮ್ಮಲ್ಲಿ ಇವ್ರು ಈ ಥರ ಸೆಲೆಬ್ರೇಷನ್ ಮಾಡ್ತಾವ್ರೆ ಅಂತಂದರೆ 11 ಜನ ತಿರ್ಕೊಂಡಾದ್ಮೇಲೂ ಕೂಡ ನನಗಂತೂ ಸೀರಿಯಸ್ ಆಗಿ ಇದು ಅಜೀಬ್ ಅಂತ ಅನ್ನಿಸ್ತು. ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಅಜೀಬು, ಗೌರ್ಮೆಂಟ್ ಕಡೆಯಿಂದನೂ ಅಜೀಬ್ ಅನಿಸ್ತು. ಅದೇ ಕೊಹ್ಲಿ ಅವ್ರು ಹೇಳಿದ್ದಾರೆ ಆ ಇವೆಂಟಲ್ಲಿ, ರಜತ್ ಪತಿದಾರ್ ಈ ವರ್ಷ ಮಾತ್ರ ಅಲ್ಲಾಗಿರೋ, ಇನ್ನು ಅಪ್ಕಮಿಂಗ್ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಒಂದು ಲಾಂಗ್ ರನ್ನು RCBಗೆ ಅವ್ರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ. ನಾನು ನಿಭಾಯಿಸಿದ್ನಲ್ಲ ಒಂದು ಲಾಂಗ್ ರನ್ ಕ್ಯಾಪ್ಟನ್ಸಿನ, ಆ ಥರ ನಿಭಾಯಿಸ್ತಾರೆ ಅಂತ ಹೇಳಿದರೆ ಅದು ಗೊತ್ತಿರೋ ವಿಚಾರ. ಈ ವರ್ಷ ಗೆಲ್ಸಿದರೆ ಆಬ್ವಿಯಸ್ಲಿ ನಿಭಾಯಿಸಲೇಬೇಕು. ಇನ್ನು ಅಪ್ಕಮಿಂಗ್ 4-5 ವರ್ಷ ಅಂತೂ ಮಿಸ್ಸೇ ಇಲ್ಲ. 1 ವರ್ಷ ಗೆಲ್ಸಿರೋದಕ್ಕೆ ಹೇಳೋಂಥ ಅಗತ್ಯತೆ ಇಲ್ಲ, ಗೊತ್ತಿರೋ ಡಿಫಾಲ್ಟ್ ಗೊತ್ತಿದ್ದು. ಅಪ್ಡೇಟ್ ನಂಬರ್ 3, ಇವತ್ತೇನೋ ಪ್ರೆಸ್ ಕಾನ್ಫರೆನ್ಸ್ ಇದೆಯಂತ ಗುರು ಟೀಮ್ ಇಂಡಿಯಾದು. ಗೌತಮ್ ಗಂಭೀರ್ ಜೊತೆಗೆ ಶುಭ್ಮನ್ ಗಿಲ್ಲು ಕ್ಯಾಪ್ಟನು, ಅದೇ ಟೆಸ್ಟ್ ಟೀಮ್ದು. ಇವರಿಬ್ಬರು 7:15 ಪ್ರೆಸ್ ಕಾನ್ಫರೆನ್ಸ್ನ ನಡೆಸ್ತಾರಂತೆ. ಅದೇನೇನು ಮಾತಾಡ್ತಾರೋ ಗೊತ್ತಿಲ್ಲ, ಮಾತಾಡಿದ್ಮೇಲೆ ಗೊತ್ತಾಗುತ್ತೆ, ನೋಡುವ. ಅಪ್ಡೇಟ್ ನಂಬರ್ 4, ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಆಯ್ತು 23ನೇ ತಾರೀಕಿನ ಅನೌನ್ಸ್ ಮಾಡಿದ್ರು ಟೆಸ್ಟ್ ಸ್ಕ್ವಾಡು. ಇವಾಗ ಇಂಗ್ಲೆಂಡ್ ಸ್ಕ್ವಾಡು ಅನೌನ್ಸ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಟೆಸ್ಟ್ ಸೀರೀಸ್ಗೆ 5 ಮ್ಯಾಚ್ ಟೆಸ್ಟ್ ಸೀರೀಸ್ಗೆ ಬೆನ್ ಸ್ಟೋಕ್ಸ್ ಎ ಕ್ಯಾಪ್ಟನ್, ಶೋಯಬ್ ಬಶೀರ್ ಅವರು ಜೊತೆಗೆ ಜೇಕೋಬ್ ಬೆಥಲ್, ಹ್ಯಾರಿ ಬ್ರೂಕ್, ಬ್ರೆಂಡನ್ ಕ್ಯಾರ್ಜ್ ಜೊತೆಗೆ ಸ್ಯಾಮ್ ಕುಕ್. ಇದು ಹೊಸ್ದಾಗಿ ಕೇಳ್ತಿದ್ದಿಲ್ಲ ಸ್ವಲ್ಪ ಹೆಸರು, ಸ್ಯಾಮ್ ಕುಕ್ಕು, ಸ್ಯಾಮ್ ಕರಂಗ್ ಕೇಳಿದ್ದೀವಿ. ನೋಡೋಣ ಸ್ಯಾಮ್ ಕುಕ್ಕು ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಅವಕಾಶ ಸಿಕ್ತು ಅಂತಂದರೆ. ಆ್ಯಂಡ್ ಕ್ರಾವ್ಲಿ ನೋಡಿದ್ವಿ, ಬ್ಯಾಟ್ ಹಾಕೆಟ್ ನೋಡಿದ್ದೀವಿ, ಆ್ಯಂಡ್ ಜೇಮಿ ಓವರ್ಟನ್, ಒಲಿ ಪಾಪ್ ಜೊತೆಗೆ ಜೋ ರೂಟ್ ಇರಲೇಬೇಕು ಬೈ ಡಿಫಾಲ್ಟ್ ಅದು. ಆ್ಯಂಡ್ ಜೇಮ್ಸ್ ಸ್ಮಿತು, ಜಾಶ್ ಅವರಿದ್ದಾರೆ, ಜಾಶ್ ಟಂಗ್ ಅವರಿದ್ದಾರೆ, ಆ್ಯಂಡ್ ಕ್ರಿಸ್ ವೋಕ್ಸ್. ಸೊ ಇಲ್ಲಿ ಬೌಲಿಂಗ್ ನೋಡ್ತು ಅಂತಂದರೆ ಏನು ಅಂಥ ಮಟ್ಟಿಗೆ ಹೆವಿಲಿ ಎಕ್ಸ್ಪೀರಿಯನ್ಸ್ಡ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಲ್ಲಿ ಒಂಥರ ಎನರ್ಜೆಟಿಕ್ ಟೀಮ್ ಥರ ಕಾಣಿಸ್ತಾ ಇದೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಥರ ಕಾಣಿಸ್ತಿದೆ. ಹೆವಿಲಿ ಎಕ್ಸ್ಪೀರಿಯನ್ಸ್ಡು ಅಲ್ಲ, ಈ ಕಡೆ ಹೆವಿಲಿ ಯಂಗ್ಸ್ಟರ್ಗಳೂ ಅಲ್ಲ. ನೋಡೋಣ ಹೆಂಗಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 5, BCCI ಕಡೆಯಿಂದ ಅಫಿಷಿಯಲ್ ಆಗಿ ಇವಾಗ ಅಪ್ಡೇಟ್ ಬಂದೈತೆ ಮಗ. ಇನ್ನು ಮೇಲೆ IPL ಗೆದ್ದಂಥ ಟೀಮು ಸೆಲೆಬ್ರೇಷನ್ನು ಅದು ಇದು ಆಳು ಮುಳು ಅಧ್ವಾನ ಬದನೇಕಾಯಿ ಎಲ್ಲ ಮಾಡಬೇಕಾದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿಬಿಟ್ಟು ನಾವು ಅವ್ರಿಗೆ ಗೈಡ್ಲೈನ್ಸ್ಗಳನ್ನ ಕೊಡ್ತೀವಿ. ಆ ಗೈಡ್ಲೈನ್ಸ್ ಪ್ರಕಾರನೇ ಫಾಲೋ ಅಪ್ ಮಾಡಬೇಕು. ಈ ಥರ ಎಲ್ಲ ಆದಾದಮೇಲೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ನ ತಗೋಬೇಕಾಗತ್ತೆ. ಇನ್ಮೇಲೆ ಅಪ್ಕಮಿಂಗ್ IPL ಟ್ರೋಫಿ ಗೆಲ್ಲುವಂಥ ಟೀಮ್ ನೋಡಿ, ನಮ್ಮ RCB ಮಾಡಿರೋಂಥದ್ದು ಅಪ್ಕಮಿಂಗ್ IPL ಟ್ರೋಫಿ ಗೆಲ್ಲುವಂಥ ಟೀಮ್ಗಳಿಗೂ ಕೂಡ ಗೈಡ್ಲೈನ್ಸ್ ಹಾಕ್ಬಿಟ್ಟಿದ್ದಾರೆ ಇವಾಗ BCCI. ಒಬ್ಬರು ಮಾಡ್ದಂಥ ತಪ್ಪು ಇನ್ನೊಬ್ರು ಮಾಡೋಕೆ ಹೋಗಬೇಡಿ ಅಂತ. ಸೊ ಅವ್ರಿಗೂ ಕೂಡ ಏನು ಈ ಥರ ಎಲ್ಲ ಆಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಹೋಗ್ಲಿ ಬಿಡು, ಏನೋ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರು. ಬಟ್ ಈ ಥರ ಎಲ್ಲ 11 ಜನ ತೀರ್ಕೊಂಡಾದ್ಮೇಲೆ, ಸ್ಟೇಡಿಯಂ ಹತ್ರ ತೀರ್ಕೊಂಡಾದ್ಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳೇಬೇಕು BCCI. ಅದನ್ನು ತೊಗೊಂಡಿದ್ದಾರೆ ಅಷ್ಟೇ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದನ್ನು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬಹುದು. ಗಾಯ್ಸ್, ಬಾಯ್.